ಡಿಸ್ಕಲ್ಲ ಅವು ಹೊಸ ಡಿಸ್ಕ್ ತರಬೇಕಂದ್ರೆ ಚೆಕ್ ಮಾಡಿದ್ದು ಮೇಲ್ಗಡೆ ಕರೆಕ್ಟಾಗಿ ಚೆಕ್ ಮಾಡು. ಎಲ್ಲ ಇಲ್ಲಿ ಇಟ್ಕೊಂಡು ಶೇಕ್ ಮಾಡು. ಮೇಲೆ ಕೆಳಗಡೆ ನೋಡಿ ಎಷ್ಟು ಶೇಕ್ ಆಗ್ತಿದೆ ಶಾಕ್ ಅಬ್ಸರ್. ಎಲ್ಲ ಮೌಂಟಿಂಗ್ ಎಲ್ಲ ಹೋಗ್ಬಿಟ್ಟಿದೆ, ಆಯಿಲ್ ಲೀಕೇಜು ಎಲ್ಲ ಇದು ಕೆಲಸ ಮಾಡಬೇಕು. ಏನು ಮಾಡ್ತೀರಾ? ಸಜೆಷನ್ ಕೊಡ್ತಾರೆ ಅಂತ ಇನ್ನೊಂದು ಏನೋ ಇದ್ರೆ ಇದು ವಿಡಿಯೋ. ಕೇಸು ನರ್ಸಲ್ಲಿ ಮಾಡ್ಕೊಂಡು ಕೊಡ್ತೀನ. ಹಾಂ, ಲಾಜರಲ್ಲಿ ಮಾಡಿಸ್ತೀನಿ ಬೇಕಾರೆ. ಎಷ್ಟು ಅಂತಾರೆ ನರ್ಸಲ್ಲು? ಎಲ್ಲ ಬ್ರೇಕ್ ಪ್ಯಾಡ್ ಎಲ್ಲ ನೋಡಿ ಇಲ್ಲಿ ಎಷ್ಟೋಗೈತೆ. ಮಾಡಿಸೋರು ಇವತ್ತಿಲ್ಲ ನಮಗೆ ಆರ್ಕೆ ಇರ್ತಾರೆ. ಮಾಡಿಸ್ತೀಯಾ? ಟೂ ವೀಲರ್ ಇದೆ ಬಾಯಿಲಿ. ಡಿಸ್ಕು ಫುಲ್ ಸ್ಟೆಪ್ ಬಂದುಬಿಟ್ಟಿದೆ ಡಿಸ್ಕಿದು ನೋಡು, ಏನೂ ಇಲ್ಲ ಇಲ್ಲೆಲ್ಲ ನೋಡಿ. ಇಷ್ಟು ಗ್ಯಾಪ್ ಬರಬಾರ್ದು ಇದು. ಬ್ರೇಕ್ ಪ್ಯಾಡ್ ಎಲ್ಲ ಹೋಗ್ತಾವೆ ಬೇಗ. ಇದು ಚೆಕ್ ಮಾಡು ಮೇಲೆ ಕೆಳಗಡೆ. ಬಾಬಾ ಎಷ್ಟು ಹೋಗಿದ್ದು ನೋಡಿ ಶಾಕ್ ಅಬ್ಸರು. ಕೆಳಗಡೆ ತೊಟ್ಟಿಗ್ತಾ ಇದ್ದಿದ್ದು ನೀನು ಹಾಕ್ತೀರಾ? ಇಲ್ಲ ಸ್ಟಾರ್ಟ್ ಮಾಡಿದ್ವಲ್ಲ ಗಾಡಿ ನೀನು ಹಾಕ್ತಿರೋದಲ್ಲ ಇಲ್ಲೇ ತೊಟ್ಟಿಗ್ತಾ ಇದ್ದೆ. ಈ ಕಡೆಯಿಂದ ಸೈಡಿಂದ ತೊಟ್ಟಿಗ್ತಾ ಇದ್ದೆ. ಪೂರ ಎಲ್ಲ ಇದು ಶೇಕು ನೋಡಿ, ಈ ಕಡೆ ನೋಡು ಎಷ್ಟು ಶೇಕ್ ಇದೆ. ಕಮ್ಮಿಗೆ ಆಗಪ್ಪ. ಅಪ್ಪಾಜಿಂಗ್ ಕರ್ಸ್ಕೊಂಡು ಶಿವಪ್ಪ ಗಾಡಿ ತಗೊಂಡು ಏಕೆ ಹೋಗ ಅದು ಇದು ಮಾಡಿಸಿ ಈ ಒಂದು ಉಜ್ಜಿಸಿ. ಅಲ್ಲ ಇವಾಗ ಇನ್ನೊಂದ್ಸರಿಗೆ ಇದನ್ನ ರೀಸೆಟ್ ಮಾಡಿಸಿ ಇದನ್ನ ಒಟ್ಟಿಗೆ ಹಾಕ್ಬಿಡೋರಿ. ಶಾಕ್ ಅಬ್ಸರ್ ರೀಸೆಟ್ ಮಾಡಿ ಇದು ಡಿಸ್ಕ್ ಫೇಸ್ ಮಾಡಿಸ್ಬೇಕು. ಒಂದು ತಿಂಗಳು ಏನಾಗಲ್ಲ ತಾನೆ ಅಷ್ಟಿದಾಗ. ಪಚ್ಕೋತಲ್ಲ ಕ್ಲೀನ್ ಸೇವ್. ಅಲ್ಲಿ ಆಯಿಲ್ ಬಂದ್ರೆ ಏನಾಗಲ್ವಾ? ಇಲ್ಲಿ ಅಲ್ಲಿ ಅದು ಓಪನ್ ಇರಬಾರ್ದು, ಅದು ನೀಟಾಗಿ ಟೈಟ್ ಮಾಡಬೇಕು. ಹಂಗಲ್ಲ ಸರ್, ರನ್ನಿಂಗ್ ಆಯಿಲ್ ತೆಗೆದು ರನ್ನಿಂಗಲ್ಲಿ ಆಯಿಲ್ ಬಂದರೆ ಇದು ಫಿಲ್ಟ್ರ್ ಬರುತ್ತೆ. ಇಲ್ಲಿ ಟೈಮಿಂಗ್ ಫಿಲ್ಟ್ರ್ ಹೋಗಿರುತ್ತೆ. ಎಷ್ಟಾಗುತ್ತೆ ಫಿಲ್ಟ್ರು ನೋಡಿ ಕರೆಕ್ಟಾಗಿ ಇಷ್ಟು ಇರುವಾಗ ಆಯಿಲ್ ಕರೆಕ್ಟಾಗೈತೆ ನೋಡಿ. ಈಗ ಫಿಲ್ಟ್ರ್ ಎಷ್ಟಾಗುತ್ತೆ ಸರ್? ಒನ್ ಟೈಮ್ ಬೆಳಗ್ಗೆ ಬಂದರೆ ನಿಮ್ಗೆ ಒಂದು ಮಧ್ಯಾಹ್ನದ ಅಷ್ಟೊತ್ತು ರೆಡಿ ಮಾಡ್ಕೊಡ್ತೀರಿ. ಒಂದು ದಿನ ಬೇಕು ಅದೆಲ್ಲ ಟೈಮಿಂಗ್. ಇದು ನೀನು ಫಿಲ್ಟ್ರ್ ಎಲ್ಲ ಹಾಕ್ಬೇಕಂದ್ರೆ ಟೈಮಿಂಗ್ ಫಿಲ್ಟ್ರು ಒಂದು ದಿನ ಬೇಕು. ಎಲ್ಲ ಒಂದು 2-2.5 ಅನ್ಕೊಳ್ಳೋಣ. ಆ ಟೈಮ್ಗೆ ಅವು ಮಾಡಿಸ್ಬಿಡೋಣ ಒಟ್ಟಿಗೆ. ನೋಡಿ ಇದು ಕರೆಕ್ಟಾಗಿ ಇಷ್ಟು ಇರುವಾಗ ಆಯಿಲ್ ಇಲ್ಲಿವರೆಗೆ ಇರಬೇಕು. ನಿಂಗೆ ಇಲ್ಲಿವರೆಗೂ ಇಲ್ಲಿವರೆಗೂ ಆಯಿಲ್ ಇರಬೇಕು.